ಈಗ ಒಂದ್ ಕಡೆ ಪದ್ಧತಿಯಿಂದ ಒಬ್ಬರಿಗೆ ನೇರವಾಗಿ ಹಣ ಪಡಿಬಹುದು, ಲಂಚ ಪಡಿಬಹುದು, ಆ ಒಂದು ಕಾಲಕ್ಕೆ ಪ್ಯಾಕೇಜ್ ಸಿಸ್ಟಮ್ ತಂದಿದ್ದಾರೆ ಅಂತ ಇದ್ಮೇಲೆ ಅಭಿನಂದನೆ ಇನ್ನೊಂದು ಕಡೆ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ. ಸರ್ ನಾನು ಇನ್ನೊಂದ್ಸರಿ ಹೇಳಿಲ್ಲ, ನೀವು ಹೇಳಿ ನೀವೇ ಕಳೆದ 5 ದಿನಗಳಿಂದ ಹೇಳಿದ್ರಿ ಸರ್. ಈಗೂ ಸರ್ ಐ ಸ್ಟ್ಯಾಂಡ್ ವಿತ್ ಪ್ಯಾಕೇಜ್ ಸಿಸ್ಟಮಿಂದ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ಕಡಿವಾಣ ಹಾಕ್ಬೇಕಂತ. ಈಗಾಗಲೇ ಕೆಲವು ನಾವು ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ಮೇಲೆ ಕೆಲವು ಪ್ಯಾಕೇಜ್ಗಳು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಅದನ್ನು ಇನ್ನೂ ಅದೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಏನು ಡೇಟ್ ಕೊಟ್ಟಿದ್ದಾರೆ ಅದು ಪೋಸ್ಟ್ಪೋನ್ ಮಾಡಿದ್ದಾರೆ. ನಾವು ಪ್ರೆಸರೈಸ್ ಮಾಡ್ತಾಯಿದ್ವಿ ಅದನ್ನು ಪೂರ್ತಿ ಕ್ಯಾನ್ಸಲ್ ಮಾಡಬೇಕಂತ. ಈಗ ಒಂದು ನಿಮ್ಮ ಸಹಕಾರದಿಂದ ಎಲ್ಲ ಸಾಕಷ್ಟು ಪ್ಯಾಕೇಜ್ಗಳು ಕ್ಯಾನ್ಸಲ್ ಆಗ್ತವೆ. ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಡೇಟ್ ಫಿಕ್ಸ್ ಮಾಡಿದರು, ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅದನ್ನು ನಾವು ಸ್ಟಿಲ್ ವಿ ಅರ್ಜ್ ದೆಮ್ ಆಲ್ಸೋ ಇದು ಮಾಡಿ ಪ್ಯಾಕೇಜ್ ಸಿಸ್ಟಮ್ ಬೇಡ, ಇಂಡಿವಿಜುವಲ್ ಕರೀರಿ ಅಂತ ನಾವು ಕೇಳ್ತೇವೆ. ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಹೇಳ್ತಾರೆ ಬಂದಿದೆ, ವಾಗ್ದಾಳಿ ಮಾಡ್ತಾನೆ 40% ಅಂತ. ಆದ್ರೆ ಈಗ ಈ ಸರ್ಕಾರ ಬಂದ್ಮೇಲೆ 40% ಅಂತ ಒಂದ್ಸಲ ಹೇಳ್ತೀರಿ, ಅದಾಗಿ 5 ದಿನಕ್ಕೆ ಈಗ ನೋಡಿದ್ರೆ ಮತ್ತೆ ಉಲ್ಟಾ ಕ್ವಶನ್ ಸರ್. ಈಗ ಒಬ್ಬರು ಯಾರಾದ್ರೂ ಹೇಳಿದ್ರೆ ಉತ್ತರ ಕೊಡಬೇಕು. ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಳೆದ ಬಾರಿ ಸರ್ಕಾರ ಇದ್ದಾಗ ನೀವು 40% ಸರ್ಕಾರ ಅಂತ ಹೇಳಿ ಭ್ರಷ್ಟಾಚಾರ ಆರೋಪ ಮಾಡಿದ್ರಿ. ಮತ್ತೆ ಈ ಸರ್ಕಾರ ಬಂದಾಗೂ ಕೂಡ ನೀವು ಅದೇ ಭ್ರಷ್ಟಾಚಾರ ಕಂಟಿನ್ಯೂ ಆಗುತ್ತಂತೀರಾ. ಈಗ 5 ದಿವಸ ಆದ್ಮೇಲೆ ಈ ಸರ್ಕಾರನ ಸನ್ಮಾನ ಮಾಡ್ತೀರಿ ಅಂತ ಹೇಳ್ತಿಲ್ಲ. ದ್ವಂದ್ವ ನೀತಿ ನಿಮ್ದು ಅಂತ ಕೇಳ್ತಾರೆ. ನಾನು ದ್ವಂದ್ವ ನೀತಿ ಇಲ್ಲ ಸರ್, ಮೈ ಸ್ಟ್ಯಾಂಡ್ ಈಸ್ ಕ್ಲಿಯರ್ ಸರ್. ಅವತ್ತು ಕೂಡ ಹೇಳಿದ್ದೀನಿ, ನಾವು ಪ್ಯಾಕೇಜ್ ಸಿಸ್ಟಮ್ಗೆ ಅಪೋಸ್ ಮಾಡ್ತಾ ಇದೆ, ಅದರಿಂದ ಭ್ರಷ್ಟಾಚಾರಕ್ಕೆ ತೊಂದರೆ ಆಗ್ತಾಯಿದೆ, ಅದರಿಂದ ಇದಾಗ್ತದೆ, ದಯವಿಟ್ಟು ಅದು ಮಾಡಿ ಅಂತ. ಅವತ್ತು ಕೆಲವು ಸಾರಿ ಅದನ್ನು ತಿರುಚಿ ಆಗಿದೆ, ಕೆಲವು ನಮ್ಮ ಕಡೆ ಆಗಿರ್ಬೋದು ಅಥವಾ ನಿಮ್ಮ ಕಡೆ ಆಗಿರ್ಬೋದು. ಬಟ್ ಈ ಪ್ಯಾಕೇಜ್ ಸಿಸ್ಟಮ್ ಸ್ಟಿಲ್ ವಿ ಅಪೋಸ್ ಆ್ಯಂಡ್ ಮತ್ತೆ ಕಂಟಿನ್ಯೂ ಟು ಅಪೋಸ್, ಮುಂದೇನೂ ಅಪೋಸ್ ಮಾಡ್ತೀವಿ. ಅದಕ್ಕೇನು ಯಾವ ಥರ ಹೋರಾಟ ಮಾಡಬೇಕು ಅದಕ್ಕೆ ಕ್ರಮ ಕೈಗೊಳ್ತೀವಿ. ಇಲ್ಲ ಪಿಡಬ್ಲ್ಯೂಡಿ ಅದು ಏನು ಸರ್, ಏನೇನು ಸರ್, ನನಗೆ ಗೊತ್ತಿದ್ದಾಗೆ PWD ಡಿಪಾರ್ಟ್ಮೆಂಟಲ್ಲಿ ಕರಪ್ಷನ್ ಅನ್ನೋದು ಆಲ್ಮೋಸ್ಟ್ ಕಡಿಮೆ ಆಗ್ತಾಯಿದೆ. ಈಗೇನಾಗಿದೆ, ಯಾರು ಒಂದು ಪೈಸಾನು ಯಾರು ಕೊಟ್ಟಿಲ್ಲ. ಅವರು ಮಿನಿಸ್ಟ್ರಿ ಹಿಮ್ಸೆಲ್ಫ್ ಎಸ್ ಟೇಕನ್ ಎ ಡಿಸಿಷನ್ 1 ಕೋಟಿ ಒಳಗಡೆ ಇರೋದು ಫಸ್ಟ್ ರಿಲೀಸ್ ಮಾಡಿ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳಿದ್ದಾರೆ 2003 ಒಳಗಡೆ ಇದು ಮಾಡ್ತಾರೆ, ಯಾವ್ಯಾವ ಥರ ಇದು ಮಾಡ್ತಾರೆ ಅದನ್ನು ಇನ್ನೊಂದು ವಾರದ ಸರ್. ಈಗೂ ಹೇಳಿ ಸರ್. ಹಳೆ ಸರ್ಕಾರದ ಅವಧಿಯಲ್ಲೇ 20,000 ಕೋಟಿ ಬಾಕಿ ಇತ್ತು, ಮತ್ತೆ ಈ ಸರ್ಕಾರ ಬಂದ್ಮೇಲೂ 20,000 ಕೋಟಿಗಿಂತ ಜಾಸ್ತಿ ಬಾಕಿ ಇದೆ ಅಂತ. ಕೇವಲ 600 ಕೋಟಿ ಬಿಡುಗಡೆ ಆಗಿದ್ದಕ್ಕೆ ಖುಷಿ ಪಡ್ತಿದ್ರಲ್ಲ, ಸುಮಾರು 40-50,000 ಕೋಟಿ ಬಾಕಿ ಸರ್. ಈಗ ಅದನ್ನು ಪಾಪ ನೀವು ಕೇಳಿದ್ದು ಭಾಳ ಒಳ್ಳೆಯದಾಯಿತು. ಅದೇನಾಗಿದೆ ಅಂದರೆ, ಹೋದ ಸಾರಿ 20,000 ಕೋಟಿ ಇತ್ತು, ಪರ್ಟಿಕ್ಯುಲರ್ಲಿ PWD ಅದೆಲ್ಲ ಅಲ್ಲ, ಇರಿಗೇಷನ್ನಲ್ಲಿ ಕಂಟಿನ್ಯೂ ಅವ್ರು ಏನಾಗಿದೆ ಅಂದರೆ, ಅವ್ರ ಗ್ರ್ಯಾಂಟ್ ಇದ್ದಿದ್ದು 10,000 ಕೋಟಿ ಅಂದರೆ 1 ಕೋಟಿವರೆಗೂ ಗ್ರ್ಯಾಂಟ್ ಕೊಟ್ಬಿಟ್ಟು ಹಿಂದಿನ ಸರ್ಕಾರದಲ್ಲಿ ಬಿಲ್ಗಳು ಬರ್ತಾಯಿದೆ. ಒಂದು ಸಾರಿ ಅದು ಯಾರು ಸರ್ಕಾರ ಕೊಟ್ಟರು ಬಿಲ್ ಬಂದಮೇಲೆ ಇಟ್ ಈಸ್ ಅವರ್ ಡ್ಯೂಟಿ, ಅವ್ರ ಸರ್ಕಾರದ ಡ್ಯೂಟಿ ರಿಲೀಸ್ ಮಾಡಬೇಕಾದ ದುಡ್ಡು, ಅದನ್ನು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ, ಅದನ್ನೇನಿಲ್ಲ. ಬಟ್ ಏನಾಗ್ತದೆ, ಕಂಟಿನ್ಯೂಸ್ ಪ್ರೋಸೆಸ್ಸು ಇರಿಗೇಷನ್ನಲ್ಲಿ ಬರ್ತಾನೇ ಇದೆ ಬಿಲ್ಗಳು. ಯಾಕಂದರೆ 10,000 ಕೋಟಿದು 1,000 ಕೋಟಿ ಗ್ರ್ಯಾಂಟ್ ಇದಾದಾಗ ಬಿಲ್ಗಳು ಬರ್ತಾಯಿದೆ. ಅದು ಯಾರು ತಪ್ಪು ಯಾರು ಸಂಸ್ಥೆ ನಮಗೆ ಶಕ್ತಿ ಇಲ್ಲ. ಅದು ಏನಿದ್ರೂ ಹೋರಾಟ ಮಾಡೋದು ಸರ್ಕಾರ ಮಾಡಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಆ್ಯಕ್ಷನ್ ಅವ್ರು ತಾಣಲಿಕ್ಕೆ ಹೊರತು ನಾವು ತಾಣಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಕಂಟಿನ್ಯೂ ಇದು ಸರ್, ಯಾರೂ 1 ಪೈಸಾ ಕೊಡದೇ ಇರೋ ಯಾವುದಾದ್ರೂ ಬಿಲ್ಗಳಾಗಿದ್ದರೆ ಫಸ್ಟ್ ಟೈಮ್ ಯು ಶುಡ್ ಕಂಗ್ರ್ಯಾಚುಲೇಟ್ ಇದು PWD ಮಿನಿಸ್ಟ್ರಿ. ವಿ ಕಂಗ್ರ್ಯಾಚುಲೇಟ್ ಆನ್ ಬಿಹಾಫ್ ಆಫ್ ಆಲ್ ಕಾಂಟ್ರಾಕ್ಟರ್ ಫಾರ್ ಹಿಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.